ಜೋಡೆತ್ತನಂತೆ ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದೀವಿ. ನೀವು ಬರೋ ದಿನಗಳಲ್ಲಿ ನಿಶ್ಚಿತವಾಗಿ ಅದೇ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅಂತ ನಮ್ಮ ಅಪೇಕ್ಷೆ ಇದೆ. ಹಾಗೆ ಮಾಡೋದಕ್ಕೆ ನಮ್ಮ ಅನಂತ್ ಕುಮಾರ್ ಹೆಗಡೆ ಅವರು ಇದುವರೆಗೂ ಸಂಸದರಾಗಿ, ಕೇಂದ್ರ ಸಚಿವರಾಗಿ, ನಮ್ಮ ಕ್ಷೇತ್ರದ ದೇಶದ ಅಭಿವೃದ್ಧಿಯಲ್ಲಿ ತಮ್ಮದೇ ವಿಚಾರ ಶೈಲಿಯಲ್ಲಿ ಅವರು ತಮ್ಮದೇ ಆದಂತ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ನಾನು ಸಂಸದ ನಂತರ ಅವ್ರ ಸಲಹೆ ಸೂಚನೆಯನ್ನು ಪಡೆದು ನಮ್ಮ ಜಿಲ್ಲೆಯ ಅಥವಾ ಈ ಆಡಳಿತ ವ್ಯವಸ್ಥೆಯ ನಾನು ಭಾಗವಹಿಸುವಿಕೆಯ ಬಗ್ಗೆ ಅವ್ರ ಜೊತೆಗೆ ಮಾತನಾಡಿ ಅವ್ರ ಸಲಹೆ ಸೂಚನೆಗಳನ್ನ ಪಡಿತೀನಿ. ಅವರು ಸಹ ಸಕ್ರಿಯವಾಗಿ ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಈ ಪ್ರಚಾರಕ್ಕೆ ಹೆಗಡೆ ಅವರು ಇನ್ನೂ ಕೆಲವು ನಮ್ಮ ಪ್ರಮುಖ ಪದಾಧಿಕಾರಿಗಳು ಅವರನ್ನ ಭೇಟಿ ಮಾಡಿ ವೈಯಕ್ತಿಕವಾಗಿ ಖುದ್ದಾಗಿ ಅವರು ವಿನಂತಿಯನ್ನ ಮಾಡಿಕೊಂಡಿದ್ದಾರೆ. ನಾನು ಸಮಯ ಕೇಳಿದ್ದೀನಿ, ಅವ್ರ ಭೇಟಿಗೆ ಸಮಯ ಕೊಟ್ಟ ತಕ್ಷಣ ಹೋಗಿ ಭೇಟಿ ಮಾಡಿ ನಾನು ಮಾತನಾಡ್ತೀನಿ. ಹೆಬ್ಬಾರ್ ಅವರು ನಾನು ಅಭ್ಯರ್ಥಿಯ ಗೆಲುವಿಗೆ ಅವರು ನಿಶ್ಚಿತವಾಗಿ ಶ್ರಮಿಸ್ತಾರೆ ಅನ್ನೋ ನಂಬಿಕೆ ನಾನು. ಬಿಜೆಪಿ ಈ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಆರಿಸಿ ಬರಬೇಕು ಅನ್ನೋ ಮಾತುಗಳನ್ನ ಅವರು ಬಲವಾಗಿ ಹೇಳಿರೋದನ್ನು ನಾನು ಯಾವುದಾದ್ರೂ ಕಾರಣದಿಂದ ಏನಾದರೂ ಘಟನೆಗಳಿಂದ ನಮ್ಮ ಕಾರ್ಯಕರ್ತರಿಗೆ ಏನಾದರೂ ಮನಸ್ಸಿಗೆ ಸ್ವಲ್ಪ ಬೇಸರಗಳು ಇತ್ಯಾದಿಗಳಿದ್ದು ಅವರ ಭಾವನೆಗಳು ಬೇರೆ ರೀತಿ ಎಲ್ಲಾದರೂ ವ್ಯಕ್ತ ಆಗಿದ್ದಿದ್ರೆ ಅದೆಲ್ಲವೂ ಕ್ಷಣಿಕ ವಸ್ತು. ಅದು ನಮ್ಮ ಚುನಾವಣೆಯ ಕಮಲದ ಹೂವಿಗೆ ಪತ್ರ ಹಾಕುವಂತ ಕೆಲಸಕ್ಕೆ ಅದು ಏನೂ ಅಡ್ಡಿ ಆಗೋದಿಲ್ಲ. ನನಗೆ ವಿಶ್ವಾಸ ಇದೆ. ಯಾಕೆಂದ್ರೆ ನಾವು ಬಿಜೆಪಿಯಲ್ಲಿ ಕೆಲಸ ಮಾಡೋದು ಯಾವ ವ್ಯಕ್ತಿಯ ಕಾರಣಕ್ಕಾಗಿ ಅಲ್ಲ.